ಇದು ಬ್ರೆಜಿಲ್ನ ಕೋಪಕಬಾನಾ ಬೀಚ್. ಇಡೀ ಬ್ರೆಜಿಲಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ ಅತಿ ಫೇಮಸ್ ಬೀಚ್ ಇದು. ಒಂದು ದಿನದಲ್ಲಿ ಲಕ್ಷಾಂತರ ಜನ ಟೂರಿಸ್ಟ್ಗಳು ಈ ಬೀಚಿಗೆ ಬರ್ತಾರೆ. ನಾನು ಪ್ರಪಂಚದಲ್ಲಿ ಎಷ್ಟೋ ಬೀಚ್ಗಳು ನೋಡ್ಬಿಟ್ಟಿದ್ದೀನಿ, ಆದರೆ ಒಂದು ಬೀಚಲ್ಲಿ ಇಷ್ಟು ಜನ ಇರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಬೀಚಲ್ಲಿ ಹೆಣ್ಮಕ್ಳು ಸುಂದರವಾಗಿದ್ದಾರೆ ಅಂತ ಏಮಾರಿದ್ರೆ ಮುಗೀತು. ನಿಮ್ಮ ಫೋನು, ಪರ್ಸು, ದುಡ್ಡು ಅಷ್ಟೇ ಯಾಕೆ, ಬಟ್ಟೆ ಕೂಡ ಮಾಯ ಆಗುತ್ತೆ. ಹೇಗೆ ನೋಡ್ತೀರಾ? ಒಂದ್ಸರಿ ಡಕ್ ಅಂದ್ಬಿಟ್ಟು ವಾಪಸ್ಸು ಕ್ಯಾಮ್ರಾ ಎಲ್ಲ ಆಫ್ ಮಾಡಿಬಿಟ್ಟು ವಾಪಸ್ ಬಂದ್ಬಿಟ್ವಿ. ಬ್ರೆಜಿಲ್ ಅಂದರೆ ನಿಮ್ಗೆ ಏನು ಜ್ಞಾಪನ ಬರುತ್ತೆ ಹೇಳಿ? ಬೀಚಸ್ಸು. ಯಾಕಂದರೆ ಪ್ರಪಂಚದಲ್ಲಿ ನಂಬರ್ 1 ಬೀಚ್ ಬಂದ್ಬಿಟ್ಟು ಕೋಪಕಬಾನಾ ಬೀಚ್ ಇನ್ ರಿಯೋ ಡಿ ಜನೈರೋ. ಬೀಚ್ ಅಂದ್ರೆ ನಾವೇನಂತ ಅನ್ಕೋತೀವಪ್ಪ, ಬರೀ ಬರ್ತಾರೆ ಆಟ ಆಡ್ತಾರೆ ಅಂತ. ಆದ್ರೆ ಬ್ರೆಜಿಲ್ ಅಲ್ಲಿ ಬೀಚ್ ಬಂದು ಲೈಫ್ ಸ್ಟೈಲ್ ಅಂತೆ, ಕಲ್ಚರ್ ಇವ್ರಿಗೆ. ಎಂತ ಗೊತ್ತಾ, ಇಲ್ಲಿ ಬಂದ್ಬಿಟ್ಟು ಸೋಷಲೈಸ್ ಆಗ್ತಾರೆ, ಫುಟ್ಬಾಲ್ ಆಡ್ತಾರೆ, ಮಜಾ ಮಾಡ್ತಾರೆ. ಸುಮ್ಮನೆ ಬಂದ್ಬಿಟ್ಟು ಬೀಚಿಗೆ ಬಿದ್ದು ಹೋಗಲ್ಲ. ಇದು ಅವ್ರ ಲೈಫ್ ಸ್ಟೈಲು, ಅವ್ರ ಜೀವದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಸೊ ವೆಲ್ಕಮ್ ಟು ಬ್ರೆಜಿಲ್ ಬೀಚಸ್ಗಳಿಗೆ. ನನಗಂತೂ ಬ್ರೆಜಿಲ್ ಅಂತ ಕಟ್ಟಿದ ತಕ್ಷಣ ಕೋಪಕಬಾನಾ ದೊಡ್ಡ ಬೆಟ್ಟ, ನೀವೇನ್ ನೋಡ್ತಾ ಇದ್ರಲ್ಲ ಈ ತರ ಬೆಟ್ಟಗಳು ನೋಡ್ತಾ ಇರ್ಬೋದು. ಮತ್ತೆ ಫುಲ್ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಎಲ್ಲರೂ ಬಾಬ್ ಆಗಿದ್ದಾರೆ. ಕಿರಣ, ಏನು ಭೇದ ಭಾವ ಏನಿಲ್ಲ, ನಿಮ್ ಕಣ್ಣಿಗೆ ಹಾಯಿಸಿದಷ್ಟು ಜನಗಳಿದ್ದಾರೆ ಗುರು ಇಲ್ಲಿ ಬೀಚಲ್ಲಿ. ಕಿರಣ, ನಾನು ಕೂತ್ಕೊಂಡು ಸನ್ಸೆಟ್ ನೋಡ ಅನ್ಕೊಂಡಿದ್ದೆ, ಕಾಲಿಡಕ್ಕೂ ಜಾಗ ಇಲ್ಲ ಅನ್ಸುತ್ತೆ. ಕಾಲಿಡಕ್ಕೂ ಜಾಗ ಇಲ್ಲ, ಅಲ್ಲಿ ಹೋಗಕ್ಕೂ ಆಗಲ್ಲ ಅನ್ಸುತ್ತೆ. ಬಾಲಿ, ಮಲೇಷ್ಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ, ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ? ಇದೇ ಜುಲೈ 20ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಫ್ಲೈಟ್ಸು, 3 ಟೈಮ್ಸ್ ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು, ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ ಕರ್ಕೊಂಡ್ಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನಾನು ಪ್ರಪಂಚದಲ್ಲಿ ಎಷ್ಟೋ ಬೀಚ್ಗಳು ನೋಡ್ಬಿಟ್ಟಿದ್ದೀನಿ, ಆದರೆ ಒಂದು ಬೀಚಲ್ಲಿ ಇಷ್ಟು ಜನ ಇರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ನಾರ್ಮಲ್ ಒಂದು ಸಂಜೆ ಅಷ್ಟೇ, ಒಂದು ಸಂಜೆ ಇಷ್ಟು ಜನ ಇದ್ದಾರೆ ನೋಡಿ. ನನಗಂತೂ ಈ ಸ್ಯಾಂಡ್ ನೋಡ್ತಾರೆ ಬಿದ್ದು ಒದ್ದಾಡ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ವೈಟ್ ಸ್ಯಾಂಡ್ ಬೀಚ್ ಇದು. ಇಲ್ಲಿ ವೈಟ್ ಸ್ಯಾಂಡು, ಗೋಲ್ಡನ್ ಸ್ಯಾಂಡು ಮತ್ತು ಇನ್ನೊಂದು ಬ್ರೌನ್ ಸ್ಯಾಂಡ್ ಅಂತ 3 ಬೀಚ್ಗಳು ಇದೆಯಂತೆ. ಇದು ಕೋಪಕಬಾನಾ, ಇದು ಬಂದ್ಬಿಟ್ಟು ಬ್ರೌನ್ ಸ್ಯಾಂಡ್ ಬೀಚು. ಇದು ಬ್ರೌನಾ? ವೈಟ್ ಸ್ಯಾಂಡ್. ವೈಟ್ ಸ್ಯಾಂಡ್, ಓಕೆ. ಸಕ್ಕತ್ತಾಗಿದೆ ಅಲ್ಲ ಕಣ್ಣ. ಓಕೆ, ನಿಮ್ಗೊಂದು ಪ್ರಶ್ನೆ. ನಾವು ನಡ್ಕೊಂಡು ಹೋಗ್ತಾ ಇದೀವಲ್ಲ ಬೀಚಲ್ಲಿ, ಇಷ್ಟು ಚೆನ್ನಾಗಿರೋ ಬೀಚ್ ಕೋಸ್ಟ್ ಲೈನ್ ನೋಡ್ತಾ ಇದ್ದೀರಾ. ಬ್ರೆಜಿಲಲ್ಲಿ ಈ ಥರ ಬೀಚಿನ ಕೋಸ್ಟ್ ಲೈನ್ ಎಷ್ಟು 1000 ಕಿಲೋಮೀಟರ್ ಇರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ನಿಮಗೆ ಕೊನೆಯಲ್ಲಿ ನಾವು ಹೇಳ್ತೀವಿ. ನಮಗಂತ ಕೇಳಿ ಶಾಕ್ ಆಗೋಯ್ತು. Have fun guys. I guess today the coming days are complete sunny. Hopefully. It looks like it's gonna be sunny. So yeah, but it had been raining for yes. 5 days. Same. We were in Sao Paulo. We were sitting in the apartment for 4 days. Yeah. We did it here basically. For us, and now when the sun came out, we were like, ನೋಡಿದ್ರೆ ಜನಗಳು ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಇಲ್ಲಿ. ನಾವು ಶೂಟ್ ಮಾಡಿದ್ರು ಅವ್ರು ಏನೋ ಅಂದ್ಕೊಳ್ಳಲ್ಲ. ಗಂಡು ಹೆಣ್ಣಿನ ಭೇದ ಭಾವ ಇಲ್ಲ ಇಲ್ಲಿ. ಆಮೇಲೆ ಎಲ್ಲ ಎಂಜಾಯ್ ಮಾಡೋಕ್ಕೆ ಬಂದಿರೋದು, ನಾವು ಎಂಜಾಯ್ ಮಾಡೋಕ್ಕೆ, ಮಜಾ ಮಾಡೋಕ್ಕೆ, ನಿಮಗೆ ತೋರ್ಸೋಕ್ಕೆ ಬಂದಿರೋದು ಪ್ರಪಂಚದ ಅತಿ ಅದ್ಭುತ ಬೀಚ್ ಹೇಗಿದೆ ಅಂತ. ನಾವು ಇದೇ ಜುಲೈ 29ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕಿನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದ ಗ್ರೇಟ್ ಮೈಗ್ರೇಷನ್ನು. ಲಕ್ಷಾಂತರ ಪ್ರಾಣಿಗಳು ಮಸಾಯ್ ಮಾರಾ ನ್ಯಾಷನಲ್ ಪಾರ್ಕಿಂದ ಸರಂಗೇಟಿ ನ್ಯಾಷನಲ್ ಪಾರ್ಕ್ಗಳಿಗೆ ಹೋಗ್ತವೆ. ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಇದು. ಯಾಕಂದರೆ ವರ್ಷಕ್ಕೆ ಒಂದೇ ಸರಿ ಜುಲೈ 25ರಿಂದ ಆಗಸ್ಟ್ 5ನೇ ತಾರೀಕುವರೆಗೂ ನಡೆಯೋ ಮೈಗ್ರೇಷನ್ ಇದು. ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಅತಿ
ಕಮ್ಮಿ ಬಡ್ಜೆಟಲ್ಲಿ ನಾವು ಕೀನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಕೀನ್ಯಾದ ಗ್ರೇಟ್ ಮೈಗ್ರೇಷನ್ ಮಸಾಯಿ ಮಾರಿಯ ಮೈಗ್ರೇಷನ್ ನೋಡೋಕ್ಕೆ ಜುಲೈ 29ನೇ ತಾರೀಕು ಕೀನ್ಯಾಗೆ ಹೋಗೋಣ. ಯಾಕಂದರೆ ನಾವಿದನ್ನು ಎಕ್ಸ್ಕ್ಲೂಸಿವ್ ಟ್ರಿಪ್ಪು ಅತಿ ಕಮ್ಮಿ ಬಡ್ಜೆಟಲ್ಲಿ ಮಾಡ್ತಾ ಇರೋದು. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಗೊತ್ತಾ, ಬೀಚು ಸೂಪರು, ಹುಡುಗರು ಸೂಪರು, ಹುಡುಗಿರು ಸೂಪರು, ವೈಬ್ ಸೂಪರು. ಬಟ್ ಒಂದಪ್ಪ ಅಂದ್ರೆ ಇಲ್ಲಿ ಹುಷಾರಾಗಿರ್ಬೇಕು ಅಂದ್ರೆ ಎಷ್ಟು ಕಳ್ತನ ಆಗುತ್ತಲ್ಲ, ಪ್ರಪಂಚದ 100 ಸತಿ ಕಳ್ತನ ಆಗುತ್ತೆ ಅನ್ಕೋ, 99 ಸತಿ ಇಲ್ಲ ಕಳ್ತನ ಆಗಿರ್ತಂತೆ. ಹೌದಾ? ಎಸ್, ಅಷ್ಟು ಕಳ್ತನ ಆಗುತ್ತೆ ಇಲ್ಲಿ. ನಿಮ್ ಕಣ್ಣಿಗೆ ಕಾಣಿಸಂಗ್ ಕಳ್ತನ ಮಾಡ್ಬಿಡ್ತಾರೆ. ಅಯ್ಯೋ, ಹುಷಾರಾಗಿರ್ಬೇಕು, ಎಸ್ಪೆಷಲ್ ಚಿಕ್ಕ ಹುಡುಗರು ಅಲ್ವಾ? ನಮ್ಮ ಹುಷಾರಾಗಿರ್ಲೇಬೇಕು. ಇಲ್ಲಿ ಟೂರಿಸ್ಟ್ಗಳು ಯಾರು, ಲೋಕಲಿಯನ್ಸ್ ಯಾರು, ಅದು ಇದು ಮಾರಕ್ ಬರೋರು ಯಾರು, ಒಂದೂ ಗೊತ್ತಾಗಲ್ಲ. ಆಕ್ಚುಲಿ ಲಾಸ್ಟ್ 4 ದಿನ ಫುಲ್ಲು ಮಳೆ ಇತ್ತಂತೆ, ಅದಕ್ಕೆ ಫುಲ್ಲು ಎಲ್ಲರೂ ಹುಚ್ಚ ಎದ್ಬಿಟ್ಟು ಬಂದ್ಬಿಟ್ಟಾರೆ ಕಣ ಇವತ್ತು, ಅಲ್ವಾ? ಎಲ್ಲ ಮಜಾ ಮಾಡಿಕೊಂಡು ನಾವಿಲ್ಲಿ ಅವ್ರು ಯಾರು ಪ್ರೈವಸಿನೂ ಇನ್ವೈಟ್ ಮಾಡ್ತಾರಲ್ಲ, ಬಿಕಾಸ್ ಈ ದೇಶ ಇರೋದೇ ಹಂಗೆ. ಅಂಡ್ ಯಾರು ಬೇಜಾರು ಮಾಡ್ಕೊಂತ ಇಲ್ಲ. ಆಮೇಲೆ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಆ್ಯಕ್ಚುಲಿ ಹೌದು, ವಿಡಿಯೋ ಮಾಡಿದ್ರೆ ಯೂಟ್ಯೂಬರ್ಸ್ ಅಂತ ಕೇಳ್ತಾರೆ, ಬರ್ತಾರೆ, ಮಾತಾಡಿಸ್ತಾರೆ. ಅವ್ರಿಗಿನ್ನೂ ಕ್ರೇಜು ವಿಡಿಯೋ ಒಳಗೆ ಬರೋಕ್ಕೆ. ಆಕ್ಚುಲಿ ಇನ್ನೊಂದೇನು ಗೊತ್ತಾ, ಇಲ್ಲಿ ಸರ್ಫರ್ಸ್ ಕೂಡ ಜಾಸ್ತಿ ಬರ್ತಾರಂತೆ. ಹೌದಾ? ಅಲೆ ತುಂಬ ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲಿ. ಎಲ್ಲ ಕಾರ್ಡ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಫ್ಯಾಮಿಲಿ ಟೈಮ್ ಕೂಡ. ಮಕ್ಕಳನ್ನ ಆಟ ಆಡಕ್ಕೆ ಬಿಟ್ಬಿಡ್ತಾರೆ. ಇವಾಗ ನಾವು ನಮ್ಮ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಹಿಂಗೆ ಒಂದು ಲಂಚ್ಗೆ ಹೋಗ್ತೀವೋ, ಟೀಮ್ ಔಟಿಂಗ್ ಎಲ್ಲ ಹೋಗ್ತೀವಲ್ಲ, ಅದೇ ತರ ಬೀಚಿಗೆ ಬರ್ತಾರೆ ಇಲ್ಲಿ ಟೀಮ್ ಅವರೆಲ್ಲ ಕೂಡ. ಸರ್ ಹೇಳ್ದಂಗೆ ಸೋಷಲೈಸೇಷನ್ ಎಲ್ಲ ಆಗೋದು ಬೀಚಲ್ಲಿ. ಕಲ್ಚರೇ ಸೂಪರ್ ಅಲ್ಲ ಚಿನ್ನು? ಬೀಳ್ತೆ ಕೇಳ ನಿನ್ನ ನೀರಿಗೆ ಬಿಡಲ್ಲ ಗುರು. ಯಾಕೆ? ಸಾಲ್ಟ್ ಉಪ್ಪು ನೀರು. ಇನ್ನೊಂದು ಸೀನ್ ಇರ್ತದೆ ನಿಮಗೆ. ಆಕ್ಚುಲಿ ಸನ್ಸೆಟ್ ಆಗ್ತಾ ಇದೆ, ಏನು ಕಾಣಿಸ್ತಾರ ಅದ್ ಕಡೆಯಿಂದ. ಕಾಲ ಇಟ್ಬೇಡ ಅನ್ಸತ್ತೆ, ಇಡ್ಲಾ ಕಾಲ್ನ ಊದ್ಕೊಂಡ್ಬಿಡ್ತೀಯಾ? ಹುಷಾರು, ಹೋಗು, ಹತ್ರ ಹೋಗು. ಓಕೆ, ವೆಲ್ಕಮ್ ಟು ಕೊನೆಗೂ ಆಕ್ಚುಲಿ ನನಗೆ ಬೀಳಕ್ಕೆ ಮನ್ಸಿಲ್ಲ, ಬಟ್ ಆಟ ಇಷ್ಟು ಚೆನ್ನಾಗುತ್ತೆ. ವಾಟರ್ ತಂಪಾಗಿದೆ ಇದು. ಬ್ರೆಜಿಲಿಯನ್ ಹೆಣ್ಮಕ್ಳು ಮಾತ್ರ ಸೂಪರ್ ಆಗಿರ್ತಾರೆ ಗುರು. ಎಸ್ಪೆಷಲಿ ಸೌತ್ ಅಮೆರಿಕನ್ ಹೆಣ್ಮಕ್ಳು, ಲ್ಯಾಟಿನ್ ಅಮೆರಿಕನ್ಸ್ ಹೆಣ್ಮಕ್ಳು ತುಂಬ ಅದ್ಭುತವಾಗಿರ್ತಾರೆ. ಎಷ್ಟು ಚೆನ್ನಾಗಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆಲ್ಲ ಪ್ರಪಂಚದ ಮೂಲೆಯಿಂದ ಜನ ಇಲ್ಲಿಗೆ ಬರೋದು. ಸೂಪರು ಬ್ರೆಜಿಲಿಯನ್ ಬೀಚಸ್ಸು ಸೂಪರು, ಬ್ರೆಜಿಲಿಯನ್ ಜನ ಸೂಪರು, ಬ್ರೆಜಿಲಿಯನ್ ಕಲ್ಚರ್ ಸೂಪರು, ಬ್ರೆಜಿಲಿಯನ್ ಊಟ ಅಷ್ಟೊಂದು ದಿನ ಟ್ರೈ ಮಾಡಿಲ್ಲ, ಗೊತ್ತಿಲ್ಲ. ಬ್ರೆಜಿಲಿಯನ್ ಡ್ರಿಂಕ್ಸ್ ಸೂಪರ್ ಆಗಿರುತ್ತೆ ಮಾತ್ರ. ಒಟ್ಟು ಬ್ರೆಜಿಲಲ್ಲಿ 2000 ಬೀಚ್ ಇದೆ, 7500 ಕೋಸ್ಟಲ್ ಈ ಥರ ಬೀಚ್ ಲೈನ್ ಇದೆ. ಯಾವುದೋ ಒಂದು ಜಾಗದಲ್ಲಿ 2400 ಕಿಲೋಮೀಟ್ರ್ ಉದ್ದ ಬೀಚ್ ಒಂದೇ ಇದೆಯಂತೆ. ಪ್ರಪಂಚದ ಲಾಂಗೆಸ್ಟ್ ಬೀಚ್ ಅದು. ಲೆಕ್ಕ ಹಾಕೊಳ್ಳಿ, ಇಷ್ಟೊಂದು ಬೀಚ್ ಇದೆ ಅಂದರೆ ಆಟ ಆಡ್ದಲ್ಲೇ ಇರ್ತಾರಾ, ಮಜಾ ಮಾಡ್ದಲ್ಲೇ ಇರ್ತಾರ ಇವರು ಅಂತ. ಸಖತ್ ಮಜಾ ಮಾಡ್ತಾರೆ ಮಾತ್ರ. ಕಲ್ಚರ್ ಕಿರಣ ಇವ್ರದ್ದು. ಸನ್ಸೆಟ್ ಆಗೋಯ್ತು, ನಾವು ಅಲ್ಲಿ ತನಕ ಹೋಗೋಷ್ಟು ಕಾಯ್ಲಿಲ್ಲ. ಇಲ್ಲ ಚಿನ್ನು, ಅದು ಬೆಟ್ಟದಿಂದ ಹೋಗ್ಬಿಟ್ಟಿದೆ. ನೋಡ್ರಿ ಏನಂತ ಅಬ್ಸರ್ವ್ ಮಾಡ್ದೆ ಕಿರಣ, ಚಪ್ಪಾಳೆ ಹೊಡೆದ್ರೆ ಎಲ್ಲ ಇಲ್ಲಿ. ಹೌದು, ಬ್ರೆಜಿಲ್ ಸನ್ಸೆಟಿಗೆ ಚಪ್ಪಾಳೆ ಹೊಡಿತಾರೆ ನಿಂತ್ಕೊಂಡು. ಪ್ರಪಂಚದಲ್ಲೇ ನಂಬರ್ 1 ಸನ್ಸೆಟ್ ಆಗೋ ಜಾಗ ಇದೆ ಅಂತೆ ಕೋಪಕಬಾನ ಬೀಚು. ಆಮೇಲೆ ಪ್ರಪಂಚದಲ್ಲೇ ಎಷ್ಟೊಂದು ಸರಿ ಕೋಪಕಬಾನ ಬೀಚು ನಂಬರ್ 1 ಬೀಚ್ ಅಂತ ಹೆಸರು ಪಡ್ಕೊಂಡಿದೆ. ಅದೇನೋ ಅಂತ ಹೇಳ್ದ ಫ್ಲಾಗ್, ಅದು ಬ್ಲೂ ಫ್ಲಾಗ್ ಸಮಥಿಂಗ್ ಏನೋ ಹೇಳ್ತಾರಲ್ಲ, ಅದು ಒಂದ್ಸತಿ ಹೋಗಿಲ್ವಂತ. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಇವರು. ನಾವು ಅವಾಗಿಂದ ಬೀಚ್ ಅಂತ ಹೇಳ್ತಾ ಇದೀವಿ. ಇವಾಗ ಆ್ಯಕ್ಚುಲಿ ಎಲ್ಲ ಸನ್ಸೆಟ್ ನೋಡ್ಕೊಂಡು ಕೆಳಗಡೆ ಇಳಿತಾ ಇದ್ದಾರೆ. ಆಮೇಲೆ ನೋಡಿ, ಇಲ್ಲಿ ಪೊಲೀಸರು ಕೂಡ ಫುಲ್ಲು ಸೆಕ್ಯೂರಿಟಿ ಇದೆ. ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಏನೂ ಆಗಲ್ಲ ಕಿರಣ್, ಬಟ್ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇನಿಲ್ಲ. ನಮ್ಮನ್ನು ಏಮಾರಿಸೋದು ಆ ಥರದ್ದೆಲ್ಲ ತುಂಬ ಮಾಡ್ತಾರೆ ಇಲ್ಲಿ. ಅತಿ ಅಂತ ಆಶಾ ಅವಾಗಿಂದ ನನ್ನ ಚೈನೇ ನೋಡ್ತಾ ಇದ್ದಾಳೆ. ಸಖತ್ತು ಜಾಸ್ತಿ ಕಳ್ತನ, ಮೊಬೈಲ್ ಕಳ್ತನ, ದುಡ್ಡು ಕಳ್ತನ, ಪರ್ಸ್ ಕಳ್ತನ. ಅಂದರೆ ನಿಮಗೆ ಯಾರು ಸಾಯಿಸಲ್ಲ, ಕೊಲೆ ಮಾಡಲ್ಲ, ಚುಚ್ಚಲ್ಲ, ಆ ಥರ ಎಲ್ಲ ಮಾಡಲ್ಲ. ಕಳ್ತನ ನಿಮ್ಮ ಮೊಬೈಲ್ ಅಷ್ಟೇ ದೇವರು. ನಮಗೆ ಕಿರಣ್, ನಿನ್ನ ಮೊಬೈಲ್ ತೋರಿಸ್ಬಿಡಪ್ಪ, ಯಾರು ತೊಗೊಂಡೋಗ್ತಾರೆ ನೋಡೋಣ. ನನ್ನ ಮೊಬೈಲ್ ತೊಗೊಂಡವ್ರು ಯಾರು ವಾಪಸ್ ತೊಗೊಂಬಂದಿರ್ತಾರೆ. ಆಕ್ಚುಲಿ ಗೊತ್ತಾ, ನಾವು ಹೊಸ ಕ್ಯಾಮ್ರಾ ಹಾಕ್ಸಿದೀವಿ, ಹೊಡೆದು ಲಗಾಲ್ ಬಗಾಲ್ ಆಗಿದೆ. ಅಂದರೆ ಇದೇ ಮೊಬೈಲ್ ಯೂಸ್ ಮಾಡ್ತೀನಿ. ಏನು ಮಾಡೋದು, ದುಡ್ಡು ಬೇಕಲ್ಲ ತಗೊಳಕ್ಕೆ. ಸಂಜೆ ಆದಮೇಲೆ ಆ್ಯಕ್ಚುಯಲ್ ಪಾರ್ಟಿ ಸ್ಟಾರ್ಟ್ ಆಗೋದು ಇಲ್ಲಿ. ಎಲ್ಲ ಮ್ಯೂಸಿಕ್ ಹಾಕ್ಕೊಂಡು ಎಲ್ಲ ಕಡೆ ಕುಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಇಲ್ಲಿ ಬರೋದೇ ಟೂರಿಸ್ಟ್ಗಳು ಬೇರೆ ಬೇರೆ ಕಡೆಯಿಂದ ಈ ಬೀಚ್ ವೈಬ್ಸ್ನ ಎಂಜಾಯ್ ಮಾಡೋಕ್ಕೆ. ನೀವು ಇಷ್ಟು ಜನ ಇದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕ್ಬಿಡಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಇವಾಗ ನಾವು ಮಾರ್ಚಲ್ಲಿದ್ದೀವಿ. ಮಾರ್ಚಲ್ಲಿ ಆಲ್ಮೋಸ್ಟ್ ಯುರೋಪಿಯನ್ ಜಾಗಗಳೆಲ್ಲ ಸ್ನೋ ಇರುತ್ತೆ, ಕೋಲ್ಡ್ ಇರುತ್ತೆ. ಎಲ್ಲರೂ ಎಸ್ಕೇಪ್ ಆಗೋದೇ ಈ ಥರ ಬ್ರೆಜಿಲ್ ಟ್ರಾಪಿಕಲ್ ರೀಜನ್ಗೆ. ನಾವೀಗ ಇಲ್ಲಿಂದ ಇನ್ನೊಂದು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಒಂದೇ,
ಅರೆ ಹಿಂಗೆ ನಡ್ಕೊಂಡು ಹೋಗ್ಬೇಕು ಇನ್ನೊಂದು ಬೀಚ್ ಏರಿಯಾಗೆ. ಇಲ್ಲಿ ಕಳ್ಳ ಏನಾದ್ರು ಕಿತ್ಕೊಂಡ್ರೆ ಓಡಾಡಕ್ಕೂ ಆಗಲ್ಲ, ಅಲ್ಲಲ್ಲೇ ಗುತ್ಕೊಂಡ್ಬಿಡ್ತಾನೆ. ಅಲ್ಲ ಅವ್ರಿಗೆ ಪಾಸ್ ಮಾಡ್ಕೊಂಡು ಹೋಗ್ತಿರ್ತಾರೆ ಕಿರಣ್. ಒಬ್ರಿಗೆ ಓ ಹಂಗೆ. ಪೊಲೀಸವ್ರು ಕಡ್ಡಿ ಗಿಡ್ಡಿಗಳೆಲ್ಲ ಇಟ್ಕೊಂಡವ್ರೆ ಗುರು. ಕಡ್ಡಿ ಎಲ್ಲ ಗನ್ ಅನ್ಸುತ್ತೆ. ಗನ್ ಅಲ್ಲ ಅದು ಕಡ್ಡಿ. ಸೇಫ್ಟಿ ವೀಕೆಂಡ್ ಬೇರೆ ಅಲ್ವಾ ಇವತ್ತು, ತುಂಬ ಜನ ಇರ್ತಾರೆ. ಬನ್ನಿ ಹಿಂಗೆ ಹೋಗೋಣ. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಸೇಲಿಂಗು, ಸರ್ಫಿಂಗು ಅವೆಲ್ಲ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ತಾರಂತ ಇವ್ರಿಗೆ. ಸರ್ವೈವ್ ಆಗಬೇಕಲ್ಲ ಗುರು, ಈ ಬೀಚಲ್ಲಿ ಬಿದ್ದರೆ ಒಂದ್ಸತಿ. ಬೀಚಿಗೆ ಹಾಕೋಬೇಕು, ಬೀಚಿಗೆ ಹೋಗ್ಬಾರ್ದಂತವ್ರು. ಈ ಚೆನ್ನಾಗಿ ಹೇಳ್ತೀವಪ್ಪ, ಹುಟ್ಟಿ ಬೆಳೆದಿರೋರು ಇಲ್ಲಿ ಹೋಗಿ ಬಿದ್ದು ಒದ್ದಾಡ್ತಾವ್ರೆ, ಹಂದಿ ಮರಿ ಒದ್ದಾಡ್ದಂಗೆ. ನಾನು ಯಾವುದೇ ಬೀಚಲ್ಲಿ ಇಷ್ಟೊಂದು ಜನ ನೋಡಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಅಷ್ಟೇ ಕ್ಲೀನಾಗಿದೆ ಬೀಚು, ಅಷ್ಟೊಂದು ಗಲೀಜಾಗಿಲ್ಲ ಅಲ್ಲ ಬೀಚು. ಒಂದು ಪ್ಲಾಸ್ಟಿಕ್ ಆಗಲಿ ಒಂದು ಗಲೀಜಾಗಲಿ ಏನು ನೋಡಿಲ್ಲ ಗುರು. ಎಷ್ಟು ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೇನೋಪ್ಪ ಒಂದಿನಕ್ಕೆ ಇಲ್ಲಿ. ಎಷ್ಟು ಜನ ಕೂತವ್ರೆ ನೋಡಿ. ಭೇದ ಭಾವ ಎಲ್ಲ ಕಡೆ ಎಲ್ಲ ರೇಸ್ ಕೂಡ ಮಿಕ್ಸ್ ಇಲ್ಲಿ. ನಾನು ಕ್ರಿಕೆಟ್ ಬಿಟ್ಟರೆ ನಾನು ಹಿಂಗೆ ಆಡ್ತಿದ್ದೆ. ಏನ ಕ್ರಿಕೆಟ್? ನಾವು ಬೀಚ್ ಕ್ರಿಕೆಟ್ ಆಡ್ತೀವಿ ಚಿನ್ನು. ಬೀಚ್ ಕ್ರಿಕೆಟ್ ಫಸ್ಟ್ ಟೈಮ್ ಕೇಳ್ತಾರೆ ನಾನು, ಬೀಚ್ ಕ್ರಿಕೆಟ್ ಅಂತ. ಬೀಚಲ್ಲಿ ಕ್ರಿಕೆಟ್ ಆಡ್ತಾರೆ. ಆಟ ಆಡ್ತೀನೋ ಏನು ನನಗೆ ಫುಟ್ಬಾಲ್ ಆಡಕ್ಕೆ ಬರಲ್ಲ ಚಿನ್ನು. ಅವ್ರು ಹೊಡಿಯಂತಾರೆ, ಅಲ್ಲೇ ಒಂದು ಹೊಡೆದು. ಇವ್ರು ಚಿನ್ನು ಹೆಣ್ಮಕ್ಳು ಆಡ್ತಾರೆ ಚಿನ್ನು, ಗಂಡು ಮಕ್ಳು ಒಬ್ಳೇ ಅಲ್ಲ. ಭೇದ ಭಾವ ಇಲ್ಲ ಕಿರಣ, ಹೆಣ್ಣು ಗಂಡು ಅಂತ. ಹಿಂಗೆ ಬೀಳ್ತಿದಾರೆ ಕಿರಣ ಅಲ್ವಾ? ಹುಡುಗಿರಿಬ್ರು ಎಲ್ಲ ಹೊಡೆದ್ಬಿಟ್ಟ ಮಂಗ. ಕಿರಣ ಹಿಂಗೆ ಅನಿಸ್ತದೆ ಕಲ್ಚರ್ ನೋಡಿ. ಕಲ್ಚರ್ ಶಾಕ್ ಏನಾರು ಆಯ್ತಾ ನಿನಗೆ? ಇಲ್ಲ, ಕಲ್ಚರಲ್ ಶಾಕ್ ಎಲ್ಲ ಏನೂ ಆಗಿಲ್ಲ. ಯಾಕಂದರೆ ನಾನು ಓದಿದ್ದೆ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ. ಬೀಚ್ ಅಂತೆ, ಕೋಪಾಕಬಾನ ಬೀಚ್ ಅಂತೆ, ಬ್ರೆಜಿಲ್ ಅಂತೆ, ಗಂಡು ಮಕ್ಕಳೆಲ್ಲ ಒಟ್ಟಿಗೆ ಫುಟ್ಬಾಲ್ ಆಡ್ತಿರ್ತಾರಂತೆ, ಗೇಮ್ಸ್ ಆಡ್ತಿರ್ತಾರಂತೆ, ಮಜಾ ಮಾಡ್ತಾರೆ ಅಂತ ಇವತ್ತು ಲೈವ್ ಆಗಿ ನೋಡ್ತಾ ಇದ್ದೀನಿ ಅದನ್ನು ನಾನು. ನನಗೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಬ್ರೆಜಿಲ್ ಅಂತ ಪರಿಚಯ ಆಗಿದೆ ಯಾವಾಗ ಗೊತ್ತಾ? ಟ್ವೈಲೈಟ್ ಫಿಲಮ್ ಅಲ್ಲಿ ನೋಡಿದೆ ನಾನು. ಆಕ್ಚುಲಿ ಇದು ಒಂದು ದೇಶ ಇದೆ, ಸೂಪರ್ ಆಗಿರೋ ದೇಶ ಅಂತ ಅಲ್ವಾ? ಯಾರು ಗೊತ್ತಿತ್ತು? ನಾನು ಬರೋದಲ್ದ ನಿಮ್ಮನ್ನು ಕರ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ ಅಂತ ಅಲ್ವಾ? ಯಾರು ಏನು ಬೇಜಾರು ಮಾಡ್ಕೊಬೇಡಿ. ಈ ವಿಡಿಯೋ ಇಷ್ಟ ಇಲ್ದಿರೋರು ದಯವಿಟ್ಟು ಮಕ್ಳಿಗೆ ತೋರ್ಸಕ್ಕೆ ಹೋಗ್ಬೇಡಿ ಈ ವಿಡಿಯೋನ. ತಪ್ಪೇನಿಲ್ಲ, ಬಟ್ ಒಂದು ಸೆಕೆಂಡ್ ನಿಮಗೆ ಅಸಹ್ಯ ಅನ್ಸಲ್ಲ ತೋರಿಸ್ಕೊಂಬೇಡಿ ಅಷ್ಟೇ. ಆದಷ್ಟು ಸೆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿವರೆಗೂ ಹೋಗ್ಬೋದು. ಸುರ್ರಿಗೆ ಬಿದ್ದಾಗುರು ಸರ್ಫರ್ ಬೀಳಲ್ಲ ಅವರು, ನಾರ್ಮಲ್ ಅವ್ರಿಗೆ. ಇದು ಹೆದರಿಕೆ ಆಯಿತು. ಎಷ್ಟು ಜನ ಸರ್ಫಿಂಗ್ ಮಾಡ್ತಾವ್ರು ಗೊತ್ತಾ ಇಲ್ಲಿ. ಗೋಲ್ಡನ್ ಕಲರ್ಸ್ ಸಖತ್ತಾಗಿ ಕಾಣಿಸ್ತಾ ಇದೆ ಸನ್ಸೆಟ್ ಅಲ್ಲ. ಮತ್ತೆ ಇನ್ನೊಂದು ಗೊತ್ತಾ, ಇಲ್ಲಿ ಬ್ರೆಜಿಲ್ ಅಲ್ಲಿ ಇಲ್ಲಿ ಸ್ವಲ್ಪ ಹುಡುಗಿ ಕಪಲ್ಸ್ ತುಂಬಾ ಜಾಸ್ತಿ. ತುಂಬಾನೇ ಇಷ್ಟು ತಿರ್ಗಾಡಿದ್ವಿ ದೇಶ, ನಾವು ಇಷ್ಟು ಜನ ನೋಡಿಲ್ಲ ಆಕ್ಚುಲಿ. ತಿರ್ಗಾಡ್ತಾರೆ. ಆಮೇಲೆ ಅಸಹ್ಯ ಅಂತಿಲ್ಲ, ಅವರು ಪಾಪ ಅವ್ರದ್ದು ಇದು ನಮ್ಮ ನೋ ಒನ್ಸ್ ಜಡ್ಜ್ ಅಲ್ಲ ಕಿರಣ್. ತುಂಬಾ ಜನ ಹುಡುಗಿ, ತುಂಬಾ ಜನ ಹುಡುಗಿರು ಇಲ್ಲಿ. ಅಪ್ಪ ಎಲ್ಗೋಗ್ಬೇಕು ಹುಡುಗರು. ಅವಾಗ ಇನ್ನೊಬ್ರು ಹುಡುಗರು ಇರ್ತಾರಲ್ಲ ಮನ. ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿಂದ. ಅದ್ಭುತ ವ್ಯೂ ಗುರು. ಇಷ್ಟು ಜನ ನಾನು ಎಲ್ಲೂ ನೋಡಿಲ್ಲ. ನಿಜ ಹೇಳ್ಬೇಕಂದ್ರೆ ಮೊದಲಿಗೆ ನನಗೆ ಸಾಕತ್ ಹೆದರಿಕೆ ಆಗಿತ್ತು. ಆದರೆ ನಿಧಾನವಾಗಿ ಜಾಗದ ವೈಬ್ ಬರ್ತಾ ಇತ್ತು. ಜನರ ಎನರ್ಜಿ, ಸಮುದ್ರದ ಸೌಂದರ್ಯ, ಇದು ಬೇರೆ ಲೆವೆಲ್ ಅನುಭವ ಅಂತೂ ಗ್ಯಾರಂಟಿ. ಬೀಚ್ ಪಕ್ಕನೇ ಆಕ್ಚುಲಿ ಥರ ಟೆಂಟ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಫುಲ್ಲು ಸನ್ ಗ್ಲಾಸಸ್ಸು, ಬಿಕಿನೀಸು, ಫುಲ್ಲಪ್ಪ. ಇವ್ರಿಗೆ ಎಷ್ಟು ಇವ್ರ ದೇಶದ ಮೇಲೆ ಅಭಿಮಾನ ಅಂದರೆ ಎಲ್ಲರೂ ಕೂಡ ಅಷ್ಟೇ ಬ್ರೆಜಿಲ್ ಟಿ ಶರ್ಟ್ ಹಾಕೊಂಡಿರ್ತಾರೆ. ಚೆನ್ನಾಗಿದೆ ಅನ್ಸುತ್ತೆ ನೋಡೋಕೆ, ಒಂಥರ ವೈಬ್. ಏನು ಜಾಸ್ತಿ ಮಾರ್ತಾರ, ಟೊಪ್ಪಿ, ಬಟ್ಟೆ, ಬಿಕಿನೀಸು ಅಷ್ಟೇ ಮಾರ್ತಾರದು ಇಲ್ಲಿ. ಚಿಕ್ಕ ಹುಡುಗರು ಕಣ ಎಲ್ಲರೂ ಅದಕ್ಕೆ ಆಯ್ತದೆ. ಚೈನ್ ಗಿನ್ ಕಿತ್ಕೊಂಡು ಹೋಗ್ಬಿಡ್ತಾರೆ, ಕ್ಯಾಮ್ರಾ ಕೈಯಿಂದ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಹುಡುಗ ಟೂರಿಸ್ಟ್ ಹುಡುಗ ಯಾರೋ. ಹೌದಾ? ಟೂರಿಸ್ಟ್ ಹುಡುಗ ಥರ ಇದ್ದಾರೆ ಅನ್ಸುತ್ತೆ, ಹೇಳೋಕ್ಕಾಗಲ್ಲ ಯಾರು ಹೆಂಗಿರ್ತಾರೆ ಅಂತ. ಬಟ್ ನೆಗೆಟಿವೇ ಇಲ್ಲ, ಹೇಳಕ್ಕಾಗಲ್ಲ ಗುರು. ಹುಷಾರಲ್ಲಿರ್ಬೇಕಷ್ಟೇ. ಎಲ್ಲಿ ಹುಡುಕ್ತೇವೆ ಕಿತ್ಕೊಂಡು ಹೋದ್ರೆ ಎಲ್ಲರೂ ಬಾಡಿ ಬಿಲ್ಡರ್ಸ್ ಥರನೇ ಅವ್ರೆ. ಇನ್ನೊಂದು ಗೊತ್ತಾ, ನನ್ನ ತೋರಿಸಿ ಹೇಳ್ತೀನಿ. ನಾನು ಬರೋದು ಬಂದ್ಬಿಟ್ಟಿದ್ದೀನ, ಈ ಕಿರಣ ನೋಡ್ಕೊಂಡು ನೋಡಿ ಚಿಕ್ಕ ಮಕ್ಕಳು ನೋಡ್ಕೊಳ್ಳೋ ಥರ ಆಗ್ತದೆ ನನಗೆ ಅವಾಗಿಂದ. ನೋಡಿ ನಾನು ಕೈಗೆ ಹಿಡ್ಕೊಂಡ್ ಬರ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಕತ್ಕೊಂಡು ಹೋಗ್ಬಿಡ್ತಾರ. ನಿನ್ನೆ ಯಾರು ಕತ್ಕೊಂಡಾಗಲ್ಲ ಗುರು. ಚೈನ್ ಹಿಡ್ಕೊಬೇಕಾದ್ರೆ ಏನೋ ಆಗಿಗತ್ತು ಅಂತ. ಚೈನ್ ಹೋದ್ರೂ ಪರವಾಗಿಲ್ಲ, ಏನೂ ಆಗಲ್ಲ. ಅವ್ನು ಗುದ್ದಾಗತ್ತ. ಇವಾಗ ನಂಗೆ ನಿಜವಾಗ್ಲೂ ಭಯ ಆಯಿತು. ಇದ್ರಲ್ಲಿ ರೋಡಲ್ಲಿ ಎಣ್ಣೆ ಹಾಕ್ಬಿಟ್ಟವ್ರೆ. ಹಂಗೆ ಮರದಿವ್ರು. ಪರ್ಮಿಷನ್ ಇದೆಯಾ? ಕಮಾನ್, ಯಾರು ಇನ್ ಬ್ರೆಜಿಲ್ ಆದ್ರೆ ಏನಂತೆ ಎಲ್ಲ ಕಡೆ ಡ್ರಿಂಕ್ಸ್ ಮಾಡ್ಬೋದು ಇಲ್ಲಿ. ನಮ್ಮ ಇಂಡಿಯಾ ಕಡೆ ರೋಡಲ್ಲಿ ಎಣ್ಣೆ ಹಾಕ್ಬಿಟ್ರೆ ಇನ್ನೇನು ಕತೆ. ತಗತ್ಯಾ? ಹೊಲ ಹೌ ಮಚ್ ಒನ್ ಗ್ಲಾಸ್? Caipirinha? 30, 20 e 15. E 15.
ಯಾ ಇದು ಚಿಕ್ಕ ತಗೋ. ಚಿಕ್ಕದ ತಗೊಂತಾರದು. ಎಷ್ಟು? Maracujá, limão. ಏನೇನು ಆಗ್ತಾನೆ ಇವಾಗ, ಏನೇ ಆಗ್ತಾನೆ ಅಂತಾನೆ ಗೊತ್ತಾಗಲ್ಲ. ನೀನಾ ಸರ್ವರು ಅವನ ಗೊತ್ತಾಯ್ತಲ್ಲ. ನೀನು ಅದೇ ಥರ ನಿಂತಿದ್ಯಾ. ದಿಸ್ ಒನ್. ಓ ಓಕೆ, ಎಣ್ಣೆ ಫುಲ್ಲು ಫುಲ್ ಎಣ್ಣೆ ಹಾಕ್ದ, ಹೆವಿ ಎಣ್ಣೆ ಹೊಡೆದ. ಏನಿಗೆ ಜ್ಯೂಸ್ ಎಷ್ಟು ಆಶಾ? ಕೈಪಿರಾನ ಫೇಮಸ್ಸಾ? ಅದನ್ನ ಮಾರುಕುಯ್ಯ ಅಂತಿದ್ದಲ್ಲ, ಏನಿದು? ಮಾರಕುಯ್ಯ ಶುಗರ್, ಇದು ಜ್ಯೂಸು ಸಕ್ಕರೆ, Okay. ಎಣ್ಣೆ, ಐಸ್ ಕ್ಯೂಬ್ಸು. ಇವಾಗ ಅಳ್ಳಾಡ್ಸದ ಫುಲ್ಲು. ಎಸ್. ಏನಿಲ್ಲ ಕಿರಣ, ಇದೊಂಥರ ಇವ್ರಿಗೆ ನಮ್ಮಲ್ಲಿ ನಾವು ಹೆಂಗೆ ಲೈಮ್ ಸೋಡಾ ಕುಡಿತೀವಲ್ವಾ, ಆಮೇಲೆ ಜರ್ಮನಿಯಲ್ಲಿ ಬಿಯರ್ ಹೆಂಗೆ ಕುಡಿತಾರೆ, ಈ ಡ್ರಿಂಕು ತುಂಬಾನೇ ಫೇಮಸ್ ಡ್ರಿಂಕ್ ಇಲ್ಲಿ. ಓಕೆ. ಸಖತ್ ಎಣ್ಣೆ ಹಾಕ್ಬಿಟ್ಟ ಆಶಾ. ಹೌದಾ? ತುರ್ಗಿರ್ ಆಡ್ಬಿಡೋತೀವಿ, ಆಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ. 15 ಅಂದರೆ ಕಮ್ಮಿನೇ, 250 ರೂಪಾಯಿ ಅಷ್ಟೇ. ಹಾಂ, 250 ರೂಪಾಯಿಗೆ ಅಷ್ಟೊಂದು ಎಣ್ಣೆ ಕೊಟ್ನಾ? ಓ, ಅದು ಗಾರ್ನಿಶ್ ಬೇರೆ ಮಾಡ್ತಾವ್ರೆ. ಏಯ್ ಸೂಪರ್. ಒಬ್ರಿಗಾದೋ ಕುಡಿ, ಹೇಗಿದೆ ಸ್ವಲ್ಪ ನೋಡೋಣ. ನೋಡೋಣ. ಎಸ್. ಸಕ್ಕತ್ತಾಗಿದೆ ಆಕ್ಚುಲಿ. ಎಣ್ಣೆ ಅಂತ ಅನಿಸ್ತಾರೆ, ಕುಡಿ ನೀನು. ಚೆನ್ನಾಗಿದಲ್ಲ. ಬುಯಾನೋ. ಆಶಾ ಕಮ್ಮಿ ಕುಡಿ ಆಶಾ, ಇನ್ನೂ ವಿಡಿಯೋ ಮಾಡಬೇಕು. ಅವ್ನು ನನ್ನ ಪ್ರಕಾರ ಎಣ್ಣೆನೇ ಹಾಕಿಲ್ಲ ಆಶಾ, ಮೋಸ ಮಾಡೋನೆ. ಮಾಡೋರು ಮಾಡೇ ಮಾಡ್ತಾರಲ್ವಾ, ಏನು ಮಾಡೋಕ್ಕಾಗಲ್ಲ. ಏನ್ ಬರ್ತದೆ ಚಿನ್ನು ಮೋಸ ಮಾಡೋದ್ರಿಂದ? ಅವ್ರಿಗೆ ನಂದು 10 ಇದು ಉಳಿಸ್ಕೊಳ್ಲಿ ಬಿಡು, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಖುಷಿ ನನಗೆ ಅಲ್ಲಿ ಎಣ್ಣೆ ಹಾಕಿಲ್ಲ ಅಂದರೆ. ಆಕ್ಚುಲಿ ಹೌದು. ನನಗೆ ನೋಡ್ಬೇಕಾಗಿತ್ತು ಏನಪ್ಪ ಇದು ಕೈಪಿರಾನ ಅಂತ ಎಕ್ಸೈಟ್ಮೆಂಟ್ ಇತ್ತು ಮಾತ್ರ. ಬಟ್ ನಂಗೆ ಏನದು ಜ್ಯೂಸ್ ಕೊಡೋ ಥರ ಅನಿಸ್ತಾ ಇದೆಯಪ್ಪ. ಹೇಗಿದೆ ಕಿರಣ? ಫ್ರೂಟ್ ಜ್ಯೂಸ್ ಕೊಡ್ದಂಗೆ ಅಲ್ವಾ? ಪ್ಯಾಷನ್ ಫ್ರೂಟ್ ಜ್ಯೂಸ್ ಥರ. ಬೀಚಿಂದ ಇನ್ನೊಂದು ಬೀಚಿಗೆ ನಡ್ಕೊಂತ ಬಂದ್ವಿ. ಈ ಬೀಚ್ ಒಂಥರ ವೈಬ್. ಏನಪ್ಪ ಅಂದ್ರೆ ಫುಲ್ ಈ ಥರ ಎಲ್ಲ ಬಟ್ಟೆ ಎಲ್ಲ ಮಾರ್ತಾರೆ, ಲೈಕ್ ಹಾಸ್ಕೊಂಡು ಕೂತ್ಕೊಳಕ್ಕೆ. ಆಮೇಲೆ ನಿಮ್ಗೊಂದು ಶಾಕಿಂಗ್ ಸಂಗತಿ ತೋರಿಸ್ತೀನಿ ಕಣ. ಶಾಕಿಂಗ್ ಸಂಗತಿ ಏನು ಕಣ, ನಮ್ಗಿಲ್ಲಿ ಆಗಿದ್ದು ಬೀಚ್ಗೆ ಫೆಡ್ಲೈಟ್ ಹಾಕವ್ರೆ. ಸ್ಟೇಡಿಯಂಗೆ ಫೆಡ್ಲೈಟ್ ಆಗೋದು ನೋಡಿದೀವಲ್ವಾ. ನಾನು ಅಲ್ಲಿಂದ ಬರ್ತಾ ಏನಿದು ವೈಟ್ ಇದೆಯಲ್ಲ, ಇನ್ನೂ ಕತ್ಲಾಗಿಲ್ವ ಅಂತ ಅನ್ಕೊಂಡೆ. ಓ ಮೈ ಗಾಡ್ ಮ್ಯಾನ್, ನೋಡಿ ಎಷ್ಟು ಫೆಡ್ಲೈಟ್ ಹಾಕಿದ್ದಾರೆ ಅಂತ. ಆ ಫೆಡ್ಲೈಟ್ ನೋಡಕ್ಕೆ ಹೋಗೋಣ ಬನ್ನಿ ಇವಾಗ. ಕಿರಣ ಇನ್ನು ನೀರಿಂದ ಬಂದೇ ಇಲ್ಲ ಕಿರಣ, ಜನ. ಆಶಾ ಏನ್ ಗೊತ್ತಾ, ಫುಲ್ ಬೆಳಕಿರಂಗೆ ಕಾಣಿಸ್ತಾ ಇತ್ತು ಅಲ್ಲಿ. ಹೇಳಿ ನಾನು, ವಾ ಕಲರು ಸೂಪರ್ ಕಾಣಿಸ್ತಾ ಇದೆ ಬೀಚ್ ಇವಾಗ. ಟೈಮ್ ಈಗ ರಾತ್ರಿ ಎಕ್ಸಾಕ್ಟ್ಲಿ 9 ಗಂಟೆ. 9 ಗಂಟೆ ಆದರೂ ಬೀಚಲ್ಲಿ ಜನ ತಿರುಗಾಡ್ತವ್ರೆ, ಬೀಚಲ್ಲಿ ಆಟಾಡ್ತವ್ರೆ. ನಾನು ಇದೇ ಫಸ್ಟ್ ಟೈಮು ರಾತ್ರಿ ಸನ್ಸೆಟ್ ಆದ್ಮೇಲೂ ಇಷ್ಟು ಜನ ಬೀಚಲ್ಲಿ ನೋಡ್ತಾ ಇರೋದು. ಫೆಡ್ಲೈಟ್ ಅದಕ್ಕೆ ಹಾಕಿರೋದು. ನಾನು ಹೇಳಿಲ್ವಾ, ಬರೀ ನೀರಿಗೆ ಬೀಳಕ್ಕೆ ಬರಲ್ಲ, ಅವ್ರದ್ದು ಕಲ್ಚರ್ ಇದು ಅಂತ. ಸೊ ಅದಕ್ಕೆ ನೋಡಿ ಅಲ್ಲಿ ಫುಟ್ಬಾಲ್ ಆಡ್ತಾವ್ರೆ, ಜನಗಳು ತಿರ್ಗಾಡ್ತಾವ್ರೆ. ಸುಮ್ಮನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾವ್ರೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾವ್ರೆ. ಆ ಬೀಚಿಂದ ಈ ಬೀಚ್ಗೆ, ಈ ಬೀಚಿಂದ ಆ ಬೀಚ್ಗೆ ಕಿರಣ. ಚೆನ್ನಾಗಿದೆ ವೈಬು. ಅದೇ ವೆಂಡರ್ಸು, ಸ್ಟ್ರೀಟ್ ವೆಂಡರ್ಸು ಒಬ್ರು ಎದ್ದೋಗಿಲ್ಲ ನೋಡಿ. ವ್ಯಾಪಾರ ಆಗುತ್ತೆ ಅಷ್ಟೇ ಕಿರಣ, ಅಷ್ಟಿಲ್ದರೆ ಎಷ್ಟೋ ಜನ ಇರಲ್ಲ ಅಲ್ವಾ. ಏನು ಅವ್ಳು ನೋಡ್ಕೊಂಡು ಅವ್ರು ಶೆಕೆ ಬಂದಿರೋದು, ನನ್ನ ಬಾಡಿಲಿ ಹೆಂಗ್ ಶೆಕೆ ಬಂದಿರೋ ನೋಡು. ಹೆಂಗ್ ಆಡ್ತಾವ್ರು ನೋಡು ಫುಟ್ಬಾಲ್. ಇವರು ಬಿಡ್ತಾನೆ ಇಲ್ಲ ಗುರು. You speak English? You are from poquito, okay. Español? Español is poquito. Little. English little. You are from Rio? No, you São Paulo. Me São Paulo. My friend, Rio. Rio. Okay, Rio. All Rio. Okay. Sao Paulo is also beautiful. Yeah. Enjoy. Bye. ಹಲೋ. ಇವ್ರು ಪೆರೋಳಿ ಇದ್ದಂಗಿದ್ದಾಳಲ್ಲ, ಅಲ್ವಾ? ಅಲ್ಲಿ ನೋಡ್ಬೇಡ ಎಷ್ಟು ಸ್ಟೇಡಿಯಂ ಅಲ್ಲಿ ಇಷ್ಟು ಹಾಕಿರ್ತಾರ ಗೊತ್ತಿಲ್ಲ. ಆಕ್ಚುಲಿ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ, ಫುಟ್ಬಾಲ್ ಸ್ಟೇಡಿಯಂಗಳಲ್ಲಿ ಈ ಥರ ಹಾಕಿರ್ತಾರೆ ಗುರು. ಸೂಪರ್. ಇಡೀ ಫ್ಯಾಮಿಲಿ ಅವ್ರು ಕೂತ್ಕೊಂಡವ್ರೆ. ಕೆಲವ್ರು ಕಾರ್ಡ್ಸ್ ಆಡ್ತಾವ್ರೆ, ಮ್ಯೂಸಿಕ್ ಬರ್ತಾ ಇರೋ. ಜಾಗದಲ್ಲಿ ಈ ಥರ ಪಾರ್ಟಿಗಳು ನಡೆಯೋದು ತುಂಬಾ ಕಾಮನ್. ಸಕ್ಕತ್ ಕಡೆ ಸಕ್ಕತ್ ವೈಬ್.
ಗಾಂಜಾ ಎಣ್ಣೆ ಹ್ಯಾಪಿನೆಸ್ ಹಿಂಗಿರುತ್ತೆ. ನೈಟ್ ಮಾರ್ಕೆಟು ಫುಲ್ಲು. ಸೇಮ್ ಗೋವಾ ಥರ ಕಿರಣ. ಅವ್ರು ಎಷ್ಟು ಜನ ಶಾಪ್ ಮಾಡ್ತಾರೆ ನೋಡ್ಕೊಂಡು, ಸುಮ್ಮನೆ ಓಡಾಡ್ತಾ ಇಲ್ಲ ಅವರು. ಏನು ಕಮ್ಮಿ ಇರ್ತವೆ. ಆಮೇಲೆ ಎಲ್ಲ ಶಾಪ್ ಮಾಡ್ತಾ ಇರೋದು ಇದು ಬೀಚ್ ಡ್ರೆಸ್ಸೇ. ಬಿಕಿನೀಸು ಬೀಚ್ ಡ್ರೆಸ್ಸು ನಾಳೆಗೆ ಒಂದು 15-20 ವರ್ಷದಿಂದ ಗೋವಾಲ್ ಹೋಗಿದೆ ಈ ಥರ ಒಂದು ಮಾರ್ಕೆಟ್ ಗ್ಯಾಪ್ತಾ ಇದೆ. ನೈಟ್ ಮಾರ್ಕೆಟ್ ಅಂತ ಹುಡ್ಕೊಂಡು ಹೋಗಿದ್ವಿ. ನೈಟ್ ಮಾರ್ಕೆಟ್ ಅಂತ ಹುಡ್ಕೊಂಡು ಹೋಗಿದ್ವಿ. ಇಂಡಿಯನ್ಸ್ ಯಾರು ಇರ್ಲಿಲ್ಲ, ಬರೀ ಫಾರಿನರ್ಸ್ ಮಾಡ್ತಾ ಇದ್ರು. ರಷ್ಯನ್ಸು ಅವರು ಇವರು. ಇಂಡಿಯನ್ಸ್ ನ ಮೂಸು ನೋಡ್ತಿರ್ಲಿಲ್ಲ. ಈ ಅಣ್ಣ ನೋಡಿ ಹೆಂಗೋನೆ ಅಮೆಝಾನಿಯಾ. ಅದು ಅಮೆಝಾನಿಯಿಂದ ತಗೊಂಡ್ಬಿಟ್ಟಿದ್ದಾರೆ ಫುಲ್ಲು. ಬಾಯಲ್ಲಿ ಸೊಳ್ಳೆ ಗಿಳೆ ಎಲ್ಲ ಹೋಯ್ತೈತೆ. ಇದು ಚೆನ್ನಾಗಿದೆ ನೋಡಿ ಕಿರಣ, ಫ್ರೆಶ್ ರೆಡಿಮೇಡು. ಇದು ಅಚ್ಚು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಪ್ಲಾಸ್ಟಿಕ್ ಅಲ್ಲ, ಫೈಬರ್ ಅಲ್ಲ. ಫೈಬರ್ ಹೊಡೆದೋಗ್ಬಿಡುತ್ತೆ. ಗ್ಲಾಸ್ ಅಲ್ಲ, ಫೈಬರ್ ಒಳ್ಳೇದು ಕಿರಣ. ಹೊಡೆದೋಗಲ್ಲ, ಗ್ಲಾಸ್ ಹೊಡೆದೋಗೋದು ಹೊಡೆದೋಗುತ್ತದೆ. ಬೇಡನಾ? ಎಲ್ಲ ಬೀಚ್ ಡ್ರೆಸ್ಸಸ್ಗಳು. ನೈಟ್ ಲೋಕಲ್ ಮಾರ್ಕೆಟ್. ಬ್ರೆಜಿಲ್ ಅಂತ ಒಂದು ಟಿ ಶರ್ಟ್ ಬೇಕಾಗಿತ್ತು. ಇಲ್ಲಿ ತಗೊಂಬೇಡ ಚಿನ್ನು, ಮೈ ನೆವೆ ಬರ್ತದೆ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಉದ್ದಕ್ಕೆ ಅಂಗಡಿಗಳಿದಾವೆ. 1 ಕಿಲೋಮೀಟ್ರು. ಏನೂ ಆಗಲ್ಲ ಅನ್ಸುತ್ತೆ ಕಣ, ಎಷ್ಟು ಜನ ತಗೋತಾ ಇದ್ರೆ ಟಿ ಶರ್ಟು. ಬೇಡ ಚಿನ್ನು, ಚೆನ್ನಾಗಿರಲ್ಲ. ಹಂಗಂತ್ಯಾ? ಚೆನ್ನಾಗಿರಲ್ಲ. ತೊಗೊಂಡ್ರೆ ಒಳ್ಳೆ ಕಡೆ ತಗೋ. ಮೈಯೆಲ್ಲ ತುರ್ಕೆ ಬರ್ತದೆ. ಇವೆಲ್ಲ ಮೋಸ್ಟ್ಲಿ ಸೆಕೆಂಡ್ ಹ್ಯಾಂಡ್ ಇರ್ತವೆ. ಏನು ಗೊತ್ತಾ, ಫುಟ್ಬಾಲ್ ಮ್ಯಾಚಸ್ಗೆ ಹೋಗ್ತಾರಲ್ಲ ಇಲ್ಲಿ, ಅಲ್ಲಿ ಹಾಕ್ಬಿಟ್ಟು ಬಿಸಾಕ್ಬಿಟ್ಟಿರ್ತಾರೆ. ತಗೊಂಬಂದು ಮಕ್ಕಳು ಮಾಡ್ತಾರೆ ಇವರು. ನಿಜಲ್ಲೂ ಸೆಕೆಂಡ್ ಹ್ಯಾಂಡು, ಸುಳ್ಳು ಅಂತ ಕೇಳಿ ನಾನು. ಎಲ್ಲ ಕಂಪ್ಲೀಟ್ ಸೆಕೆಂಡ್ ಹ್ಯಾಂಡೆ. ಇಲ್ಲಿ ತುಂಬ ರೆಸ್ಟೋರೆಂಟ್ಗಳಲ್ಲಿ ಈ ಥರ ಲೈವ್ ಮ್ಯೂಸಿಕ್ ಬಾರಿಸ್ತಾ ಇರ್ತಾರೆ. ಅಲ್ಲ, ನೀನು ಬರೀ ಕರ್ಕೊಂಡು ಹೋಗ್ತಿದ್ದಾರೆ, ಕೂಡಿಸಿ ಎಲ್ಲಾದ್ರೂ ಒಂದು ಕಡೆ. ಬೇಕಾ? ತಿಂತಿ ಏನಾದ್ರು ತಿನ್ನೋಣ ಅಂತ ಸ್ವಲ್ಪ ಏನಾದ್ರು. ಬೇಡಪ್ಪ, ಚೆನ್ನಾಗಿ ಆಡ್ತಾವ್ರೆ. ಈ ಅಜ್ಜಿ ಅವಾಗಲೇ ಅಲ್ಲಿ ನೋಡಿದ್ದೆ ನಾನು. ತಗೊಂಬಂದು ಇಲ್ಲಿ ಬಂದ್ಬಿಟ್ಟವ್ರೆ. ಅಲ್ಲೇ ಡಿಫ್ರೆಂಟ್ ಡೆಸರ್ಟ್ ಫ್ರೂಟು ಏನೇನೋ ಇಟ್ಕೊಂಡವ್ರೆ. ಎಲ್ಲರೂ ಒಂಥರ ಕಾಣಿಸ್ತಾರೆ ಕಣ ನಮ್ಗಷ್ಟೇ. ಆಕ್ಚುಲಿ ಇದೇ ವಿಚಿತ್ರವಾಗಿದೆ. ಹೆಣ್ಮಕ್ಳು ಮಲಗಿರೋದು. ಅದೇನೋ ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸ್ತಿದ್ದೇನೋ ಅಪ್ಪ. ಅಯ್ಯೋ ದೇವ್ರೆ, ಒಂದು ದೇಶ ಅಂದ್ಮೇಲೆ ಎಲ್ಲಾ ತರ ಕೂಡ ಕಲ್ಚರ್ ಇದ್ದೇ ಇರುತ್ತೆ. ಯಾವ್ದು ಅಸಹ್ಯ ಅನ್ಕೊಂಬಾರ್ದು. ಏನಂತಿನೋ ಏನ್ ಚಿನ್ನೋದು? ಆಕ್ಚುಲಿ ನೋಡಕ್ ಸಕ್ಕತ್ತಾಗಿ ಕಾಣಿಸ್ತು, ಅಪೀಲಿಂಗ್ ಆಗಿ ನೋಡ್ದೆ. ಇದು ನಾನು ಪನ್ನೀರ್ ಅನ್ಕೊಂಡೆ. ಪನ್ನೀರ್ ಅಲ್ಲ, ಇದು ಸಾಸೇಜ್ ಒಳಗಡೆ ಹಾಕೊಂಡು ತಿನ್ನಕ್ಕಾಗಲ್ಲ. ಬೇಡ. ಹುಡುಗಿನ ಇದು ಮುಂದೆ ಹೋಯ್ತಾರೆ. ಅದು ಹುಡುಗಿ ಇಲ್ಲಿ ಹುಡುಗನೋ ಹುಡುಗಿನೋ ಅಂತ ಕಂಡಿಡಿಯಕ್ಕೆ ಒಂದು 5 ನಿಮಿಷ ಬೇಕು ಗುರು. ಹುಡುಗಿನ ಎಣ್ಣೆ ಮಾಡ್ತಾವ್ರೆ. ಎಣ್ಣೆ ಹುಡುಗಿರೇ ಜಾಸ್ತಿ ಮೋಸ ಮಾಡೋದು. ಆಸೆ ಹೇಳ್ತಾರೆ ಹುಡುಗಿರು ಮೋಸ ಮಾಡೋದು. ಆ್ಯಕ್ಚುಲಿ ಹುಡುಗರು ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಬಿಡ್ತಾರೆ. ಹುಡುಗಿರೇ ತುಂಬ ಜಾಸ್ತಿ ಮೋಸ ಮಾಡೋದು. ಅಲ್ಲ, ವ್ಯಾಪಾರ ಮಾಡೋದ್ರಲ್ಲಿ ವ್ಯಾಪಾರ ಮಾಡೋದ್ರಲ್ಲಿ ಅಂದ್ರೆ ಅಷ್ಟು ಹುಷಾರಿರ್ತಾರೆ ಹುಡುಗಿರು ಅಂತ ಅರ್ಥ. ಮೋಸ ಮಾಡೋದ್ರಲ್ಲಿ ಪಾರ್ಟಿ ಮಾಡ್ತಾವ್ರೆ. ಫೋನ್ ಬೇಕಾ? ಫೋನ್ ಬೇಕಾ? ಸೊ ಪಾರ್ಟಿ ಮಾಡಕ್ಕೆ ಕಪ್ಪೆ ಬೇಕಾಗಿಲ್ಲ, ಕಪ್ಪೆ ಬೇಕಾಗಿಲ್ಲ. ಎಲ್ಲಿ ಬೇಕಾದ್ರೂ ಪಾರ್ಟಿ ಮಾಡ್ಬೋದು ಮಾತ್ರ. ಒಂದು ಜಾಬ್ ಸಕ್ಕತ್ತಾಗಿ ಮಾಡ್ತಾರೆ ನೋಡ್ಕೋಣ ಇಲ್ಲಿ. ನೋಡಿದ್ರಾ, ಎಲ್ಲಾ ಕಡೆ ಖಾಲಿ ಹೊಡಿತಾ ಇತ್ತು ಕೈ ಕಿರಣ ಅವ್ರದ್ದು. ಎಷ್ಟು ಚೆನ್ನಾಗಿದೆ ಇವಾಗ. ಅಂತ ಹೇಳ್ತಾರೆ. ನಮ್ಗೆ ಯಾಕಪ್ಪ ವ್ಯಾಪಾರ ಆಗಲ್ಲ, ಇಷ್ಟು ಜನ ಕಾಂಪಿಟೇಷನ್ ಅದ. ಇದೇ ಒಂದು ಎಕ್ಸಾಂಪಲ್. ನಾವು ಎಷ್ಟು ನೂರ ನೋಡ್ಕೊಂಬಂದ್ರೆ ಎಲ್ಲೋ ಅಷ್ಟೊಂದು ಜನ ಇರಲಿಲ್ಲ. ಇಲ್ಲಿ ಎಂತಕ್ಕಂದ್ರೆ ಈ ಸ್ಟೂಡೆಂಟ್ಸ್ ಎಕ್ಸ್ಟ್ರಾ ಎಫರ್ಟ್ ಟು ಮೇಕ್ ಅವ್ರದ್ದು ಒಂದು ವ್ಯಾಪಾರ ಮಾಡೋಕ್ಕೆ ಎಕ್ಸ್ಟ್ರಾ ಎಫರ್ಟ್ ಆಗ್ತಾ ಇರೋರು. ಸೊ ಕೆಲಸ ಮಾಡಬೇಕು ಅಂದರೆ ಶ್ರದ್ಧೆಯಿಂದ ಮಾಡೋದು ನಿಜವಾಗ್ಲೂ ವ್ಯಾಪಾರ ಆಗೇ ಆಗುತ್ತೆ. ಬಾಲಿ, ಮಲೇಷಿಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ. ಇದೇ ಜುಲೈ 20ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಫ್ಲೈಟ್ಸು, 3 times ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು, ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು,
ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ ಕರ್ಕೊಂಡ್ಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. Hola. Hola. 200 ml. Uno. ಯಾ ಚೋಕೋ ಬಾಯ್ಲ್ ಏನ್ ಗೊತ್ತಾ ಅಸಾಯಿ ಅಂದ್ರೆ ಹೇಳ್ತೀನಿ ಬಾ. ಇದೆಲ್ಲ ಆಕ್ಚುಲಿ ಅಸಾಯಿ ಅಂದ್ಬಿಟ್ಟು ಅಮೆಝಾನಲ್ಲಿ ಒಂದು ಫ್ರೂಟ್ ಸಿಗುತ್ತೆ, ಅದು ಬ್ಲೂಬೆರಿ ಥರ. ಅದನ್ನ ರೌಂಡ್ ಮಾಡಿ ಅವ್ರು ಸ್ಮೂತಿ ಥರ ಮಾಡ್ಕೊಂಡಿದ್ದಾರೆ, ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಓಕೆ, ಕ್ಯೂಟಾಗಿ ಮುದ್ದಾಗಳಲ್ಲ ಕಿರಣ. ಓಕೆ, ಚಾಕೊಲೇಟು ಕಾಂಪ್ಲಿಮೆಂಟು. ಚೋಕೋ ಬಾಯ್ಲು ದಿಸ್ ಒನ್ ಜೆಮ್ಸ್ ಅದು ಲಿಟಲ್. ಯಾ ಎಲ್ಲ ಲಿಟಲ್ ಹಾಕೋದು. Outro não. ಏನು ಗೊತ್ತಾಗ್ತಿರೋಲ್ಲ. ವಾಟ್ Você quer outro? Quatro? 4. São 4 comprimentos. Quattro. ನಾಲ್ಕು ಕಾಂಪ್ಲಿಮೆಂಟು. Okay. Una momento. Oh, this one? ಹೌದು, 4 ಕಾಂಪ್ಲಿಮೆಂಟು ಫ್ರೀ. Okay. ಅಕ್ಕ ಉದುರಿಸ್ತಾನೆ ಇಲ್ಲ ಅಲ್ವಾ? ದಿಸ್ ಒನ್ ಎಲ್ಲ ಚಾಕ್ಲೇಟ್ ಬೇಸ್ ಹಾಕ್ತಾ ಇದೀನಿ ಕಿರಣ. ಏನಂತ ಚಿನ್ನ ಇದಕ್ಕೆ? ಅಸಹ್ಯನಾ? ಅಸಾಯಿ ಅಸಹ್ಯನಾ? ಅಸಹ್ಯ ಅಂದಂಗೆ ಆಯ್ತು ನನಗೆ. ಐಸ್ ಕ್ರೀಮ್ ತರ ಕಿರಣ, ಸ್ಮೂತಿ ಐಸ್ ಕ್ರೀಮ್ ತರ ಆಕ್ಚುಲಿ ಇದು. ಆಕ್ಚುಲಿ ಎಲ್ಲ 15 ಮಾಡ್ಕೊಂಡ್ಬಿಟ್ರ, ಸ್ಟ್ಯಾಂಡರ್ಡ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ. 250 ರೂಪಾಯಿ. Morango ಯಾ ou banana? ಬನಾನಾ. ಯಾ Oh, mix. ಮಿಕ್ಸ್ ಆಟೋ. Sim. ಮಿಸಿ. You smile beautiful. ಯಾ ಅರ್ಥ ಆಗೋಯ್ತಾ ಹುಡುಗಿಗೆ? ಸ್ಮೈಲ್. ನೀನು ಹಿಂದೆ ಯಾರೋ ಬಂದು ನಿಂತ್ಕೊಂಡು ಹಚ್ಚಿರೋ ಸಕ್ಕದಾಗ ಒಂದು ತಾತ. ಎಷ್ಟು ಚೆನ್ನಾಗಿ ಗಾರ್ನಿಷ್ ಮಾಡ್ತಾರೆ ನೋಡು, ಎಷ್ಟು ಚಿಕ್ಕದಾಗಿ ಹಾಕಿ. ಆಕ್ಚುಲಿ ಹೆಲ್ತಿ ಅಂತ ಹೇಳ್ತಾರೆ ಇವ್ರು ಇಲ್ಲಿ. ಹೌದಾ? ನಾವ್ ಹೆಂಗೆ ಬ್ರೇಕ್ಫಾಸ್ಟ್ ತಿಂತೀವಲ್ಲ, ನಮ್ದು ಇಡ್ಲಿ ಒಂದು ದೋಸೆ ಇಲ್ಲ, ಇವರು ಅಸಾಯಿ ತಿಂತಾರೆ. ಚಿಕ್ಕ ಹುಡುಗಿ ಚಿನ್ನು. ಚಿಕ್ಕೋಳು ತುಂಬಾ ಚಿಕ್ಕ ಹುಡುಗಿ ಅವಳು. ನೀಟಾಗಿ ಪ್ರೆಸೆಂಟ್ ಮಾಡಿ ಕೊಡ್ತಾ ಇದಾರೆ. ಮುಚ್ಚೋ ಗ್ರಾಸಿಯಾಸ್. ಗ್ರಾಸಿಯಾಸ್. ಒಬ್ರಿಗಾದೋ. ಎಷ್ಟು? 250 ರೂಪಾಯಿ ಅಲ್ಲ? ಇಲ್ಲ, 15 ಅಂದರೆ 250 ರೂಪಾಯಿ. ಅಷ್ಟು. Você teria no Pix ou no débito? ಆಯ್ತು, ಇಸ್ಕೋ ಕಾರ್ಡ್. Cartão? ಹಾಂ. ಚಾವ್. ಹೆಂಗಿದೆ ಚಿನ್ನು? ನಾನು ಫಸ್ಟ್ ಟೈಮ್ ತಿಂತಾರೆ ಅಸಾಯಿ. ಹೆಂಗಿದೆ ಚಿನ್ನು? ಆಕ್ಚುಲಿ ಸೂಪರ್ ಆಗಿದೆ. ಒಂಥರ ಹಾಲ್ಕೋಲ್ ಮಿಕ್ಸ್ ಆದ ಥರ ಇದೆ. ಮೇ ಬಿ ಇದು ಅಸಾಯಿ ಇದು ಅನ್ಸುತ್ತೆ, ಅದು ಫ್ಲೇವರ್ ಹಂಗಿರೋದು ಅನ್ಸುತ್ತೆ. ಚೆನ್ನಾಗಿದೆ ಒಂಥರ. ಇನ್ನೊಂದು ಗೊತ್ತಾ, ರಿಯೋನಾ ದ ಸಿಟಿ ನೆವರ್ ಸ್ಲೀಪ್ಸ್ ಅಂತಾರೆ ಆಕ್ಚುಲಿ. ಯಾಕೆ? 24 ಗಂಟೆ ಇದೇ ತರ ವೈಬ್ ಇರ್ತಂತೆ. 24 ಗಂಟೆ ಪಾರ್ಟಿ ಮಾಡ್ತಾನೆ ಇರ್ತಾರಂತೆ. ಅಷ್ಟಿಲ್ದರೆ ಹೇಳ್ತಾರೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಪಾರ್ಟಿ ನಡೆಯೋ ಜಾಗ ಅಂದ್ರೆ ರಿಯೋ ದಿ ಯುನಾರೋ ಕಾರ್ನಿವಲ್ ನಡೆಯುತ್ತೆ. ಗಾಂಜಾ ಏನ್ ಗಾಂಜಾ ಹೊಡಿತಾವ್ರ ಚಿನ್ನು ಇಲ್ಲಿ? ಈ ಏರಿಯಾದಲ್ಲಿ ಜಾಸ್ತಿ ಆಯ್ತಾರೆ, ಹುಷಾರು. ಈ ಏರಿಯಾದಲ್ಲಿ ಹೆವಿ ಆಯ್ತು ಗಾಂಜಾ ಮಾತ್ರ. ಬರಕ್ಕಾಗ್ಲಿಲ್ಲ ಈ ರೋಡ್ಗೆ. ತಲೆ ಹಂಗೆ ತಿರುಗೋಯ್ತು 1 ನಿಮಿಷಕ್ಕೆ. ಫುಲ್ಲು ಗಾಂಜಾ ಸ್ಮೆಲ್ಲು. ಇಲ್ಲಿ ಏನು ಬರುತ್ತೆ, ಇಲ್ಲಿ ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಲ್ವಾ? ಕಿರಣ, ಕರೆಕ್ಟಾಗಿ 4.5 ಅವರಿಂದ ನಾವು ನಡೀತಾನೇ ಇದ್ದೀವಿ. 7,500 ಕಿಲೋಮೀಟರ್ ಬೀಚ್ ಇದೆಯಂತೆ. ನಾವು 7,500 ಕಿಲೋಮೀಟರ್ ನಡೀತಾನೇ ಇರ್ತೀವಿ, ಹೋಗ್ತಾನೆ ಇದ್ರೆ. ಫುಲ್ ಇದೇ ಥರ ವೈಬ್ ಆಗಿದೆ ಮಾತ್ರ ಎಲ್ಲ ಕಡೆ. ಈ ಥರ ಲೈವ್ ಮ್ಯೂಸಿಕ್ಕು, ಎಣ್ಣೆ, ಫುಡ್ಡು. ಎಣ್ಣೆ ಕೀಪ್ ಫ್ಲೋಯಿಂಗ್ ಎಣ್ಣೆ ಅಂತ. ಕುಡೀರಿ ಇವಾಗ ಮಜಾ ಮಾಡಿ ಅಂತ. ಈ ಜಾಗದಲ್ಲಿ ಊಬರ್ ಬರೋದು ತುಂಬಾ ಕಷ್ಟ. ಅಂತ ಚಿನ್ನ ಸಿಗ್ತಾ ಊಬರು? ಸಿಗ್ತಾ ಇದೆ, ಇನ್ನು 600 ಮೀಟರ್ ಇದ್ದಾರೆ. ಅದಕ್ಕೆ ಇಲ್ಲೆಲ್ಲ ಈ ಥರ ಸೈಕಲ್ ತಗೊಂಡು ಹೋಗ್ತಾರೆ. ಅದರ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಚಿನ್ನ ಬಂತು. ಬಾಯ್. ಓಲಾ 0043. ಏನು ಚಿನ್ನು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಯ್ತಿದ್ರೆ ನಡ್ಕೊಂಡು ಹೋಯ್ತಾನೆ ಇದ್ವಿ ಅನ್ಸುತ್ತೆ. ನಾವು ಆವಾಗಿಂದ ಒಂದು 10 ಕಿಲೋಮೀಟರ್ ನಡೆದಿದ್ದೀವಿ. ಇನ್ನೂ ಜಾಸ್ತಿ ನಡೆಯುತ್ತೆ. ನಡ್ಕೊಂಡು ಹೋಗ್ತೀರಿ, ಹಂಗೆ ನಡ್ಕೊಂಡು ಹೋಗ್ತಾನೆ ಇರ್ತಿದ್ವಿ ಏನೋ ಚಿನ್ನು. ಎಲ್ಲ ಕಡೆ ಇದೇ ಥರ ವೈಬು. ಅದಕ್ಕೆ ಅನ್ಸುತ್ತೆ ಕಿರಣ, ರಿಯೋ ಕಂಡ್ರೆ ಅಷ್ಟು ಇಷ್ಟ ಜನಕ್ಕೆ ಅಲ್ವಾ? ಏನು ನೈಟ್ ಎಲ್ಲ ಪಾರ್ಟಿ ಮಾಡ್ತಿರ್ತಾರೆ ಅದಕ್ಕೆ. ಕೋಪಕಬಾನ ಕೇವಲ ಒಂದು ಬೀಚ್ ಅಲ್ಲ, ಇದು ಒಂದು ಸೌಂದರ್ಯ ಮತ್ತು ರಿಯಾಲಿಟಿ
ಎರಡನ್ನು ಮಿಕ್ಸ್ ಮಾಡಿದ ಒಂದು ಅನುಭವ. ನೀವು ಕಾಳಜಿಯಲ್ಲಿ ಜೋಪಾನವಾಗಿದ್ದರೆ ಈ ಜಾಗನ ಸಖತ್ತಾಗಿ ಎಂಜಾಯ್ ಮಾಡ್ಬೋದು.